ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹಾಗೆ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗೆ ವಿಡಿಯೋ ವಿಚಾರಕ್ಕೆ ಬರೋದಾದರೆ, ನಮ್ರತ ಅವ್ರು ಇವಾಗ ಹೋಯ್ತಾರೆ, ನಾಳೆ ಹೋಯ್ತಾರೆ, ನಾಡಿದ್ದು ಹೋಯ್ತಾರೆ, ಈ ಸತಿ ನಮ್ರತಾನೆ. ಸೊ ಈ ಥರ ಎಲ್ಲ ಒಂದಷ್ಟು ಒಪಿನಿಯನ್ಸ್ ಇತ್ತು ಒಂದಷ್ಟು ದಿನಗಳಿಂದ. ಫೈನಲ್ ನಮ್ರತ ಅವರು ಎಲಿಮಿನೇಟಾಗಿ ಹೊರಗಡೆ ಬರ್ತಾ ಇದ್ದಾರೆ. ಇದರಿಂದ ಎಷ್ಟೋ ಜನಕ್ಕೆಲ್ಲ ಖುಷಿ ಆಗ್ಬೋದು, ಹಾಗೆ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು. ಇಟ್ಸ್ ಓಕೆ, ಮನುಷ್ಯ ಅಂದಮೇಲೆ ಗ್ರಾಫು ಹಿಂಗೆ ಇರೋಕ್ಕಾಗಲ್ಲ, ಹಿಂಗೆ ಹೋಗುತ್ತೆ ವೇವ್ಸ್ ಥರ. ಸೊ ಏನು ಮಾಡೋಕ್ಕಾಗೋದಿಲ್ಲ. ನಮ್ರತ ಅವರು ಇವಾಗ ಒಂದು ಸ್ಟಾರ್ಟಿಂಗ್ ಒಂದು 3-4 ವೀಕಿಂದ ಏನಿದ್ರು, ಯಾವ ಥರ ಪಾರ್ಟಿಸಿಪೇಷನ್ ತೋರಿಸ್ತಾ ಇದ್ರು, ಆ ಥರ ಏನಾರು ಅವ್ರು ಸ್ಟಾರ್ಟಿಂಗಿಂದ ಇದ್ಬಿಟ್ಟಿದ್ರೆ ಸೊ ಖಂಡಿತವಾಗ್ಲೂ ಗೆಲ್ತಿದ್ರು ಇಲ್ಲೋ ಗೊತ್ತಿಲ್ಲ, ಬಟ್ ಟಾಪ್ 5 ಅಂತೂ ಪಕ್ಕಾ ಇರ್ತಿದ್ರು. ಎಲ್ಲ ಒಂದು ಕಡೆ ಅದು ಮಿಸ್ ಆಯಿತು ಅಂತಲೇ ಅನ್ನಿಸ್ತಾ. ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ಒಂದಷ್ಟು ಜನಕ್ಕೆ ಸೀಮಿತವಾಗಿ ಇದ್ದರು, ಆ ಗುಂಪಲ್ಲಿ ಮಾತ್ರ ಇರೋರು, ಬೇರೆಯವ್ರ ಜೊತೆ ಜಾಸ್ತಿ ಬೆರೀತಾ ಇರಲಿಲ್ಲ. ಎಲ್ಲ ಒಂದು ಕಡೆ ಅವರಿಗೆ ಸ್ಟಾರ್ಟಿಂಗಲ್ಲೇ ಚಮಚ ಗಿಮ್ಚ ಅಂತೆಲ್ಲ ಸಿಕ್ಬಿಡ್ತು. ಆವಾಗ ಆ ಮ್ಯಾಟ್ರಂತೂ ಇನ್ನೂ ಎಳ್ಕೊಂಡು ಹೋಯ್ತು. ವಿನಯ್ ಅವರ ಚಮಚ ಇವರು, ವಿನಯ್ ಅವ್ರ ಚಮಚ ಇವರು ಅಂತ ಹೇಳ್ಬಿಟ್ಟು. ಹಾಗೆ ಒಂದೊಂದು ಸತಿ ಆ ಥರನೇ ರಿಯಾಕ್ಷನ್ ಕೂಡ ಮಾಡ್ತಾಯಿದ್ರು ಕೂಡ ನಮ್ರತ ಅವರು. ಆಯಿತಾ, ಅಲ್ಲಿಂದೊಂದು ವಿಚಾರಗಳನ್ನ ಇಲ್ಲಿ ಎತ್ತಾಕೋದು, ಈ ಕಡೆದೊಂದು ವಿಚಾರ ಆ ಕಡೆಗೆ ಎತ್ತಾಕೋದು, ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ನಾನಲ್ಲ, ಅದು ನನ್ನ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳೋರು. ಸೊ ಅದೆಲ್ಲ ಒಂದು ಸ್ವಲ್ಪ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಆವಾಗಲಿಂದ ಮೈನಸ್ ಆಗಿತ್ತು. ಸೊ ಇಷ್ಟು ದಿನಗಂಟ ಉಳ್ಕೊಂಡಿದ್ದೇ ಒಂಥರ ಏನು ಹೇಳ್ಬೋದು, ಗ್ರೇಟ್ ಅಂತ ಹೇಳ್ಬೋದು. ಆಯಿತಾ, ಅವರು ಗೆದ್ದಂಗೆನೆ ಅಂತ ಹೇಳ್ಬೋದು. ಸೊ ಚೆನ್ನಾಗಿರಲಿ ಅವರ ಮುಂದಿನ ಜೀವನ. ಹೊರಗಡೆ ಬಂದ ಮೇಲೆ ಅಂತೂ ಅದು ಏನಾಗುತ್ತೋ ಅವ್ರ ಮನಸ್ಸಿಗೆ ದೊಡ್ಡ ಆಗುತ್ತೆ ಅನಿಸುತ್ತೆ. ಎಲ್ಲ ಪೇಜ್ಗಳು, ಆ ಟ್ರೋಲ್ಗಳು, ಅದು ನೋಡೋಕ್ಕೆ ಅವ್ರಿಗೆ ಇನ್ನೊಂದು ಏನು ಹೇಳ್ತೀವಿ, ಇನ್ನೊಂದು ಜನ್ಮ ಇದ್ದರೂ ಸಾಲಲ್ವೇನೋ. ಅಷ್ಟು ಟ್ರೋಲ್ಗಳು, ಅಷ್ಟು ಮೀಮ್ಸ್ಗಳು, ಅಷ್ಟು ಪೋಸ್ಟ್ಗಳು, ಅದೆಷ್ಟು ಜನ ಅವ್ರ ಅಕೌಂಟ್ನ ಟ್ಯಾಗ್ ಮಾಡಿರ್ತಾರೋ ಆ ಟ್ಯಾಗ್ಗಳನ್ನ ನೋಡೋಕ್ಕೇ ಅವ್ರಿಗೆ ಎಷ್ಟು ಟೈಮ್ ಬೇಕು ಅಂತ. ಸೊ ನೋಡುವ ಹೊರಗಡೆ ಬಂದಮೇಲೆ ಅವರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಮಿಕ್ಕಿದ 6 ಕಂಟೆಸ್ಟೆಂಟ್ಸ್ಗಳಿಗೆ ಆಲ್ ದ ಬೆಸ್ಟ್. ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆ. ಮಿಡ್ ವೀಕ್ ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೊಂದು ಎಕ್ಸಾಕ್ಟಾಗಿ ಊಹೆ ಕೂಡ ಮಾಡೋಕ್ಕಾಗ್ತಲ್ಲ. ಸೊ ನೋಡುವ ಯಾರು ಹೋಗ್ತಾರೆ, ಏನು ಮುಂದಿನ ಬೆಳವಣಿಗೆ ಆಗುತ್ತೆ ಅಂತ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.